ಸಂಕ್ರಾಂತಿ ಹಬ್ಬದ ಹಿನ್ನೆಲೆಯಲ್ಲಿ ಮೈಸೂರಿನಲ್ಲಿ ದನಗಳಿಗೆ ಕಿಚ್ಚು ಹಾಯಿಸುವಂತಹ ಸಂಭ್ರಮ ಸಡಗರ ಮನೆ ಮಾಡಿದೆ. ಮೈಸೂರಿನ ಪಿಂಜಾರಪೋಲ್ನಲ್ಲಿ ಸಂಕ್ರಾಂತಿ ಸಡಗರ ಚಾಮುಂಡಿ ಬೆಟ್ಟದ ತಪ್ಪಲ್ನಲ್ಲಿ ಅರೇಂಜ್ ಆಗಿರತಕ್ಕಂತಹ ಈ ಒಂದು ಕಾರ್ಯಕ್ರಮ ಪಿಂಜಾರಪೋಲ್ನಲ್ಲಿ ದನಗಳಿಗೆ ಕಿಚ್ಚು ಹಾಯಿಸುವಂತಹ ಸಂಭ್ರಮ. ಬಹಳಷ್ಟು ಜನ ಈ ಒಂದು ಕ್ಷಣವನ್ನ ಕಣ್ತುಂಬಿಕೊಳ್ಬೇಕು ಅಂತ ಅಲ್ಲಿ ಸಜ್ಜಾಗಿದ್ದಾರೆ. ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದ್ದು ಹೇಗೆ ನಡೀತು ಕಾರ್ಯಕ್ರಮ ಅನ್ನೋದನ್ನ ನೋಡ್ತಾ ಇದ್ದೀವಿ. ಅಣ್ಣ ಸೈಡ್ ಬಾ ಸೈಡ್ ಬಾ. ಈ ಕಿಚ್ಚು ಹಾಯಿಸುವುದಕ್ಕೂ ಒಂದು ವೈಜ್ಞಾನಿಕ ಹಿನ್ನೆಲೆ ಇದೆ, ರೀಸನ್ ಇದೆ. ಅದೇನೆಂದರೆ ಈ ಚಳಿ ಸಂದರ್ಭದಲ್ಲಿ ಆ ದನಗಳಿಗೆ ಮೈಯಲ್ಲಿ ಹುಳುಗಳು ಹೋಗ್ತಿರ್ತವೆ. ಆ ಹುಳುಗಳನ್ನು ಹೋಗಲಾಡಿಸ್ಬೇಕು ಅಂದರೆ ಮತ್ತು ಅವಕ್ಕೆ ಆಗುವಂತಹ ರೋಗ ರುಜಿನಗಳನ್ನು ತಡಿಬೇಕು ಅಂದರೆ ಈ ರೀತಿ ಬೆಂಕಿಯಲ್ಲಿ ಕಿಚ್ಚು ಹಾಯಿಸಿದಾಗ ಅವೆಲ್ಲವೂ ಕೂಡ ನಾಶ ಆಗುತ್ತೆ ಮತ್ತು ದೇಹದಲ್ಲಿ ಶಾಖಾಂಶ ಹೆಚ್ಚಾಗುತ್ತೆ, ಆರೋಗ್ಯಕರವಾಗಿರುತ್ತೆ ದನಗಳು ಅನ್ನುವಂತಹ ಒಂದು ಹಿನ್ನೆಲೆ ಕೂಡ ಇದೆ ಇದನ್ನು ಮಾಡೋದಕ್ಕೆ. ಹಾಗೆ ಆ ತಲೆತಲಾಂತರದಿಂದ ಮುಂದುವರಿಸ್ಕೊಂಡು ಬಂದಂತಹ ಸಂಪ್ರದಾಯವನ್ನು ಈಗಲೂ ಕೂಡ ಪಾಲನೆ ಮಾಡಿಕೊಂಡು ಬರಲಾಗ್ತಾ ಇರುವಂಥದ್ದನ್ನು ನೀವು ಗಮನಿಸ್ತಾ ಇದ್ದೀರಿ. ಮೈಸೂರಿನ ಪಿಂಜಾರಪೋಲ್ನಲ್ಲಿ ದನಗಳಿಗೆ ಕಿಚ್ಚು ಹಾಯಿಸುವಂತಹ ಸಂಭ್ರಮದಲ್ಲಿ ಹಲವಾರು ಯುವಕರು ಭಾಗಿಯಾಗಿದ್ದರು. ಬಹಳ ಅಚ್ಚುಕಟ್ಟಾಗಿ ಅರೇಂಜ್ ಮಾಡಲಾಗಿತ್ತು. ಎಲ್ಲವೂ ಕೂಡ ಸುಸೂತ್ರವಾಗಿ ನೆರವೇರಿದೆ. ಅಣ್ಣ ಸೈಡ್ ಬಾ ಸೈಡ್ ಬಾ.